ತೀವ್ರ ಶತ್ರು ಕಾಟದಿಂದ ಪರಿತಪ್ಪಿಸುತ್ತಿದ್ದರೆ ಈ ಒಂದು ಸರಳ ಬೇರಿನ ತಂತ್ರವನ್ನು ಮಾಡಿಕೊಂಡರೆ ಶತ್ರುಗಳ ಕಾಟ ಸಂಪೂರ್ಣವಾಗಿ ಮುಕ್ತವಾಗುತ್ತದೆ. ಶತ್ರು ಕಾಟ ನಿವಾರಣಾ ಬೇರು ಇದು ಯಾವುದು, ಎಲ್ಲಿ ಇರುತ್ತೆ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ತುಂಬ ಚೆನ್ನಾಗಿ ಪರಿಹಾರ ಕೊಡ್ತಾರೆ. ಮಾಟಮಂತ್ರ, ಶತ್ರುನಾಶ, ವಶೀಕರಣದಂತಹ ಸಮಸ್ಯೆಗಳಿಗೆ ಶುದ್ಧ ಹಸ್ತರಾಗಿ ಪ್ರಭಾವಶಾಲಿಯಾಗಿದ್ದಾರೆ. ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಮಾಹಿತಿಗಳು ಉಚಿತವಾಗಿಯೇ ಲಭ್ಯವಾಗುತ್ತಾ ಇರುತ್ತದೆ. ಶತ್ರು ಕಾಟ ವಿಪರೀತವಾಗಿದ್ದಾಗ ಒಂದು ತಾಮ್ರದ ತಟ್ಟೆ ಅಥವಾ ಮನೆಯಲ್ಲಿ ಉಪಯೋಗಿಸುವಂತಹ ತೆಂಗಿನ ಕಂಠ ಕಾಯಿ ಚಿಪ್ಪು ಅದೇ ಸಾಕು. ಅದನ್ನು ತೆಗೆದಿಟ್ಟುಕೊಂಡು ನಿಮ್ಮ ಶತ್ರುವಿನ ಹೆಸರನ್ನು ಬಿಳಿಯ ಕಾಗದದ ಮೇಲೆ ಬರೆದುಕೊಳ್ಳಬೇಕು. ಉದಾಹರಣೆಗೆ ಅಶೋಕ ಅಂತ ನಿಮ್ಮ ಶತ್ರುವಿನ ಹೆಸರಾಗಿದ್ದರೆ ಅಶೋಕ ಅಂತ ಬರೆದುಕೊಳ್ಳಿ. ಅದರ ಕೆಳಭಾಗದಲ್ಲಿ ಅಶೋಕ ಶತ್ರುತ್ವ ನಾಶ ಕುರು ಕುರು ಸ್ವಾಹ ಅಂತ ಬರೆದುಕೊಳ್ಳಬೇಕು. ಶತ್ರುತ್ವಗಳು ನಾಶವಾಗುತ್ತೆ, ಖಂಡಿತ ಹೊರಟೋಗುತ್ತೆ. ಇದನ್ನು ತೆಗೆದುಕೊಂಡು 9 ಬಾರಿ ಮಡಚಬೇಕು. ಹಳದಿ ದಾರದಿಂದ ಅಥವಾ ಬಿಳಿಯ ದಾರದಿಂದ ಅದನ್ನು ಬಿಗಿಯಾಗಿ ಕಟ್ಟಿ ಅದೇ ತೆಂಗಿನ ಚಿಪ್ಪಿನೊಳಗಡೆ ಅದನ್ನು ಹಾಕಿ ಬಿಡಬೇಕು. ತದನಂತರ ಒಂದು ಕರ್ಪೂರದ ಬಿಲ್ಲೆಯನ್ನು ಒಳಗಡೆಗೆ ಹಾಕಿ ಶತ್ರು ನಾಶನಂ ಕುರು ಕುರು ಸ್ವಾಹ, ಶತ್ರುತ್ವ ನಾಶನಂ ಕುರು ಕುರು ಸ್ವಾಹ, ಶತ್ರುತ್ವ ನಾಶನಂ ಕುರು ಕುರು ಸ್ವಾಹ ಅಂತ 3 ಬಾರಿ ಹೇಳಿ ಒಂದು ಕರಿಮೆಣಸಿನ ಕಾಳಿನ ಜೊತೆಗಿಟ್ಟು ಆ ಕರ್ಪೂರಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಸುಟ್ಟು ಹಾಕಬೇಕು. ಇದು ಸುಡುವಾಗ 1 ಚಿಟಿಕೆ ಅಷ್ಟು ಕಲ್ಲುಪ್ಪನ್ನು ಹಾಕಬೇಕು ಅಥವಾ ಪುಡಿ ಉಪ್ಪನ್ನು ಹಾಕಿ ನಂತರ ಈ ಒಂದು ಬೇರನ್ನು ಜೊತೆಗಿಡಬೇಕು. ಶತ್ರುತ್ವ ನಾಶ ಬೇರು ಅಂತಲೇ ಇದು ಪ್ರಸಿದ್ಧಿಯಾಗಿರುವಂಥದ್ದು. ಈ ಬೇರಿನ ಕಡ್ಡಿಯನ್ನು ನೀವು ಅದರ ಜೊತೆಯಲ್ಲಿಟ್ಟು ಸಂಪೂರ್ಣ ಸುಟ್ಟು ಭಸ್ಮವಾಗುವ ಹಾಗೆ ನೋಡಿಕೊಂಡು ಭಸ್ಮವಾದ ನಂತರ ಆ ಭಸ್ಮವನ್ನು ನಿಮ್ಮ ಹಣೆಗೆ ತಿಲಕವಾಗಿ ಹಚ್ಚಿಕೊಳ್ಳಿ. ಆಮೇಲೆ ನೋಡಿ, ಶತ್ರು ಸಂಪೂರ್ಣ ನಿಮ್ಮನ್ನು ನೋಡಿದರೆ ಭಯಪಡುವಂತೆ ಆಗುತ್ತೆ. ಈ ಶತ್ರುನಾಶ ಬೇರನ್ನು ಪಂಡಿತ್ ಶ್ರೀನಿವಾಸರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗುವ ಹಾಗೆ ಮಂತ್ರಿಸಿ ಕೊಡುತ್ತಾರೆ.